ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರಿಗೂ ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ ಸುಸ್ವಾಗತ. ಈ ಮ್ಯಾಚ್ ಅಷ್ಟು ಕೊನೆ ತನಕ ಏನು ಹೋಗ್ಲಿಲ್ಲ ಗುರು. ಇವತ್ತು ಫಸ್ಟ್ ಮ್ಯಾಚ್ ಹೋಯ್ತಲ್ಲ ಗುರು, ಎರಡೆರಡು ಸೂಪರ್ ಓವರ್. ಆ ಮ್ಯಾಚ್ ಸಹ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡಿದೀನಿ, ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸತಿ ಚೆಕ್ಔಟ್ ಮಾಡಿ ಗೈಸ್. ಸಖತ್ತಾಗಿದೆ ಮ್ಯಾಚ್, ಸಖತ್ತಾಗಿತ್ತು. ಒಂದ್ ಸತಿ ಹಾಕೊಂಡ್ ನೋಡಿ ಆಯ್ತಾ. ಬಟ್ ಆ ಇಂಟೆನ್ಸಿಟಿ ಬರಲ್ಲ ಅನ್ಸುತ್ತೆ ಹೈಲೈಟ್ಸ್ ಅಲ್ಲಿ ನೋಡಿದಾಗ. ಈ ಒಂದು ಮ್ಯಾಚ್ ಅಲ್ಲಿ ಗುರು ನಾವು ವೆಸ್ಟ್ ಇಂಡೀಸ್ ಅವ್ರಿಗೂ ಸಹ ಓಪನಿಂಗ್ ಏನ್ ಚೆನ್ನಾಗಿ ಬರಲ್ಲ. ಕಿಂಗ್ ಅವ್ರು ಏನ್ ಆಡಲ್ಲ, ಓಪ್ ಅವರು ಯಾವುದೇ ರೀತಿಯ ಓಪ್ ತಂದು ಕೊಡಲ್ಲ ಗುರು ನಮ್ಮ ವೆಸ್ಟ್ ಇಂಡೀಸ್ ಅವ್ರಿಗೆ. ಆಮೇಲೆ ಗುರು ಎಟ್ಮೈರ್, ಚೇಸ್ ಅವರು ಒಳ್ಳೆ ಅದ್ಭುತವಾಗಿ ಆಡ್ತಾರೆ. ಇವರಿಬ್ರು ಕಾಂಟ್ರಿಬ್ಯೂಷನ್, ಮತ್ತೆ ರುದರ್ ಫೋರ್ಡ್ ಅವ್ರ ಗುರು ಕಾಂಟ್ರಿಬ್ಯೂಷನ್ ಒಂದ್ ಸೆಲ್ಯೂಟ್ ಹೊಡಿಲೇಬೇಕು. ರುದರ್ ಫೋರ್ಡ್ ಅವ್ರು ಏನ್ ಗುರು ಹೊಡೆದಿದ್ದು, ಯಪ್ಪ ಸ್ವಾಮಿ, ಎಂತ ಏಟ್ಗಳು ಹೊಡೆದಿದ್ದು. ವೆಸ್ಟ್ ಇಂಡೀಸ್ ಅವ್ರು ಹೊಡೆದ್ರೆ ಗೊತ್ತಲ್ಲ ಗುರು, ಎಲ್ಲ ಸೆಕೆಂಡ್ ಟೈರ್ ಥರ್ಡ್ ಟೈರ್ ದೂರನೇ ಹೊಡಿತಾರೆ ವೆಸ್ಟ್ ಇಂಡೀಸ್ ಅವರು. ಇವ್ರದ್ದು 76 ಅದ್ಭುತವಾದ ಕಾಂಟ್ರಿಬ್ಯೂಷನ್ ಸಿಗತ್ತೆ. ಇನ್ನು ಪೋವೆಲ್ ಅವ್ರ ಒಂದ್ ರೇಂಜ್ ಆಡ್ತಾರೆ ಗುರು. ಕೊನೆಯಲ್ಲಿ ಹೋಲ್ಡರ್ ಅವ್ರ ಗುರು ಕೊನೆಯಲ್ಲಿ ಒಳ್ಳೆ ಫಿನಿಶಿಂಗ್ ಟೆಸ್ಟ್ ನ ಕೊಡ್ತಾರೆ. ರೊಮಾನಿಯೋ ಶೆಫರ್ಡ್ ಅವ್ರು ಇವತ್ತೇನು ಆಡಲ್ಲ ಗುರು. ಇಂಗ್ಲೆಂಡ್ ಅಲ್ಲೂ ಗುರು ಬೌಲಿಂಗ್ ಅಲ್ಲೂ ಹೊಡಿಸ್ಕೊಂಡಿದ್ದಾರೆ ಗುರು. ಕಮ್ಮಿ ಹೊಡಿಸ್ಕೊಂಡಿರೋದಂದ್ರೆ ಗುರು ಆದಿಲ್ ರಶೀದ್ ಅವ್ರಿಗೂ ಏನ್ ಗುರು ಅವ್ರದ್ದು ಬೌಲಿಂಗ್ ಸಖತ್ತಾಗಿದೆ ಗುರು. ಬಟ್ IPL ಅಲ್ಲಿ ಇವ್ರು ಯಾರು ಅಷ್ಟು ಆಡ್ಸಲ್ಲ, ಅದೇ ಪ್ರಾಬ್ಲಮ್. 4 ಓವರಿಗೆ ಬರೀ 16 ರನ್ ಇವ್ರಿಗೆ ಬೀಸ್ತಾ ಇದ್ರು ಸರಿನಾ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ಆಗಿರುವಂತಹ ಹೋಲ್ಡರು. ಪೋವೆಲ್ ಇವ್ರಿಗೆ ಬೀಸಕ್ ಹೋಗಿ ಔಟ್ ಆಗಿದ್ದು ಸರಿನಾ. ಪೋವೆಲ್ ಅವ್ರು ಬೀಸ್ ಹೊಡಿತಾರೆ, ಅದು ಎಡ್ಜಾಗ ಹೈಟ್ ಹೋಗಿ ಕ್ಯಾಚ್ ಇಟ್ಕೋತಾರೆ. ಮತ್ತೆ ಚೇಸರ್ ಸಹ ಆದಿಲ್ ರಶೀದ್ ಅವ್ರಿಗೆ LBW ಆಗ್ತಾರೆ. ಆದಿಲ್ ರಶೀದ್ ಅವ್ರ ಒಬ್ಬರೇ ಗುರು ಒಂದ್ ರೇಂಜ್ ಸಗದಾಗಿ ಮಾಡಿದ್ದು ಗುರು. ಈಗ ಇಂಗ್ಲೆಂಡ್ ಇನ್ ಚೇಸಿಂಗ್ ಕಡೆ ಮಾತಾಡಿದ್ರೆ ಸ್ಟಾರ್ಟಿಂಗ್ ಒಳ್ಳೆ ಕಾಂಟ್ರಿಬ್ಯೂಷನ್ ಬರೋದಾಯ್ತಾ. ಫಿಲ್ ಸಾಲ್ಟ್ ಅವ್ರು ಯಾವ ರೇಂಜ್ ಹೊಡಿತಿರ್ತಾರೆ ಅಂದ್ರೆ ಫಸ್ಟ್ ಓವರ್ ಒಂಚೂರು ನೋಡ್ಕೊಳ್ತಾರೆ, ಸೆಕೆಂಡ್ ಓವರ್ ಇಂದ ಹಾಕೋ ರುಬ್ತಾ ಇರ್ತಾರೆ ಗುರು ಅವರು. ರೊಮಾನಿಯೋ ಶೆಫರ್ಡ್ ಬಂದಾಗ ಮತ್ತೆ ಫಿಲ್ ಸಾಲ್ಟ್ ಇಬ್ರು RCB ಆಡ್ತಾರಲ್ಲ ಗುರು, ಅವಾಗ ಹೊಡಿಯಕ್ ಹೋಗಿ ರುದರ್ ಫೋರ್ಡ್ ಅವ್ರ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆಮೇಲೆ ಬಟ್ಲರು, ಬೆತ್ತೆಲ್ಲು ಇವರೆಲ್ಲ ಒಂದ್ ರೇಂಜ್ ನೀಟಾಗಿ ಚೆನ್ನಾಗಿ ಆಡ್ತಿರ್ತಾರೆ. ಇವ್ರಿಬ್ರು ನಡುವೆ ಪಾರ್ಟ್ನರ್ಶಿಪ್ ಸಹ ಒಂದ್ ರೇಂಜ್ ಬೆಳ್ಕೊ ಹೋಗ್ತಾ ಇರತ್ತೆ. ಬಟ್ ಆದ್ರೆ ನಮ್ಮ ಬಟ್ಲರು ಮತ್ತೆ ಬೆತ್ತಲ್ ಅವ್ರು ಔಟ್ ಆದ್ಮೇಲೆ ಗುರು ಇನ್ಯಾರು ಆಡಲ್ಲ. ಬ್ಯಾಂಟಮ್ ಅವ್ರು ಆಡಲ್ಲ, ಮತ್ತೆ ನಮ್ಮ ಬ್ರೂಕ್ ಅವರು, ಮೋತಿ ಅವ್ರು ಸಗದಾಗಿ ಮಾಡ್ತಾರೆ ಗುರು ಇವತ್ತು ಬೌಲಿಂಗ್ ನ. ಮೋತಿ ಜೋಕೋ ಬೆತ್ತಲ್ ಅವ್ರ ಒಂಥರ ಬಿಚ್ ಕೆಳಗಡೆ ಬರತ್ತೆ, ಔಟ್ ಆಗ್ತಾರೆ. ಅವರು ಕಾಟ್ ಅಂಡ್ ಬೋಲ್ಡ್ ಆಗ್ಬಿಡ್ತಾರೆ. ಕರನ್ ಅವ್ರ ಒಂದ್ ರೇಂಜ್ ಕನೇ ತನಕ ನಿಂತ್ಕೋತಾರೆ ಗುರು. ಬಟ್ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ವಿಲ್ ಜಾಕ್ಸ್ ಅವ್ರು ಆಡ್ಲಿಲ್ಲ, ಓವರ್ಟನ್ ಅವ್ರು ಆಡ್ಲಿಲ್ಲ. ಜೋಫ್ರಾ ಆರ್ಚರ್ ಅವರು ಕರನ್ ಅವ್ರಿಗೆ ಸ್ಟ್ರೈಕ್ ಬೇಕು ಅಂತ ಇಟ್ಕೊಳಕ್ ಹೋಗಿ ಔಟ್ ಆಗ್ತಾರೆ. ಡಾಸನ್ ಅವರು ಸಹ ರನ್ ಔಟ್ ಆಗ್ತಾರೆ. ಅಷ್ಟೇ ಗುರು, ನಮ್ ಕರಣ್ ಅವ್ರ ಒಂದ್ ಕಡೆ ನಿಂತ್ಕೊಂಡು ಏನೋ ಆಡ್ತಿರ್ತಾರೆ. ಬಟ್ ಇನ್ನೊಂದ್ ಕಡೆಯಿಂದ ಸಪೋರ್ಟ್ ಇರ್ಲೇಬೇಕು. ಸಪೋರ್ಟ್ ಇಲ್ಲ ಅಂದ್ರೆ ಒಬ್ರೆ ಏನೋ ಮಾಡಕ್ ಆಗಲ್ಲ ಗುರು. ಏನೋ ಒಂದ್ ಮಾಡ್ತಾನೆ ಅಂತ ಒಪ್ಪಿತ್ತು, ಇನ್ನೊಂದ್ ಓವರ್ ಇದ್ರೆ ಏನೋ ಮಾಡ್ತಿದ್ರೇನೋ. ಆದ್ರೆ ಕರಣ್ ಅವ್ರು ಕೊನೆಯಲ್ಲಿ ಕರೆ ಮಾಡಕ್ ಹೋಗ್ತಾರೆ. ಬಟ್ ಸ್ಟಾರ್ಟಿಂಗ್ ವಿಕೆಟ್ ಬಿದ್ದಿರೋದಲ್ಲ ಗುರು, ಅದರಿಂದ ಕಷ್ಟ ಆಗತ್ತೆ. ಇವತ್ತು ನಮ್ಮ ಚೇಜು ಮತ್ತೆ ಮೋತಿ ಅವ್ರಿಬ್ರದ್ದು ಸ್ಪಿನ್ ಕಾಂಟ್ರಿಬ್ಯೂಷನ್ ಇಂದ ಒಳ್ಳೆ ವಿಕೆಟ್ ಗಳು ಸಿಗತ್ತೆ ಗುರು. ಇನ್ನೆಲ್ಲ ಚೆನ್ನಾಗಿ ಆಡಿದ್ದಾರೆ. ಬಟ್ ರೊಮಾನಿಯೋ ಶೆಫರ್ಡ್ ಅವ್ರಿಗೆ ಒಂದೇ ಓವರ್ ಕೊಟ್ರು, ಏನಿಗೆ ಮತ್ತೊಂದು ಕೊಡ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಕೊನೆಯಲ್ಲಿ ಆದಿಲ್ ರಶೀದ್ ಅವರು ಕ್ಯಾಚ್ ಕೊಡ್ತಾರೆ, ಕ್ಯಾಚ್ ಹಿಡಿತಾರೆ. ಅಂಪೈರ್ ಬೇಲ್ಸ್ ತೆಗೆದ್ಮೇಲೆ ನಮ್ಮ ಇಂಗ್ಲೆಂಡ್ ಅವ್ರು ರಿವ್ಯೂ ನ ತಗೋತಾರೆ. ಬಡ್ ಔಟ್ ಅಂತ ಬರತ್ತೆ ಗುರು, ಅದು ಕ್ಲಿಯರ್ ಆಗಿ ಕ್ಯಾಚ್ ನ ಹಿಡಿದಿರ್ತಾರೆ ಗುರು. ಆದಿಲ್ ರಶೀದ್ ಅವ್ರ ಕ್ಯಾಚ್ ನ ನಮ್ಮ ಚೇಜ್ ಅವರು ಸಖತ್ತಾಗಿ ಮಾಡಿದಾರೆ ಗುರು. ಇವತ್ತು ಚೇಜ್ ಅವರು ಬೌಲಿಂಗ್ ನ ಮತ್ತೆ ಫೀಲ್ಡಿಂಗ್ ಕ್ಯಾಚ್ ಸಖತ್ತಾಗೆ ತೆಗೆದ್ರು ಗುರು. ಈ ಒಂದ್ ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಹೊಡಿರಿ ಕಾಮೆಂಟ್, ಮಾಡ್ರಿ ಲೈಕ್. ಸಿಗೋಣ ಮತ್ತೆ. ಜೈ ಹಿಂದ್, ವಂದೇ ಮಾತರಂ.